ಟ್ಯಾಕ್ಸು ಸಾಕಾಗಿ ಹೋಗಿದೆ. ಪ್ರೈಸ್ ಹೈಕು ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ಸು ಇವರು ಆರೋಪ ಮಾಡ್ತಾ ಇದ್ದಾರೆ ಅನ್ನೋಷ್ಟರಲ್ಲಿ ಕೇಂದ್ರ ಸರ್ಕಾರ ಯಾವುದೋ ಒಂದು ಟ್ಯಾಕ್ಸ್ ಹಾಕುತ್ತೆ. ಹೋಗಲಿ ಬಿ ಜೆ ಪಿಯವ್ರು ಸರಿ ಇಲ್ಲ ಅಂತ ಕಾಂಗ್ರೆಸ್ ಅವ್ರು ಮಾತಾಡುವಾಗ ರಾಜ್ಯ ಸರ್ಕಾರ ಯಾವುದೋ ಒಂದು ಟ್ಯಾಕ್ಸ್ ಹಾಕುತ್ತೆ. ಹೀಗಾಗಿ ಈ ಟ್ಯಾಕ್ಸ್ ಹಾಕಿ ಜನರಿಗೆ ಜೀವಂತವಾಗಿರೋದಕ್ಕೆ ಒಂದು ಟ್ಯಾಕ್ಸ್ ಬಿಟ್ಟರೆ ಬೇರೆ ಎಲ್ಲದಕ್ಕೂ ಟ್ಯಾಕ್ಸೇ. ಆಲ್ ರೈಟ್, ಹಾಗಾದರೆ ಹೇಗಿದೆ ರಾಜ್ಯದ ಪರಿಸ್ಥಿತಿ ನೀವೇ ಹೇಳಿ ಅಖಿಲೇಶ್. ರಾಜ್ಯದಲ್ಲಿ ಈಗ ಹೆಂಗ ಬದುಕಬೇಕು ಸ್ವಾಮಿ ಅಂತ ಜನ ಈಗ ಯೋಚನೆ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ಕೂಡ ರೇಟ್ ಜಾಸ್ತಿ ಆಗಿರುವಂಥದ್ದು. ಬಸ್ಸು, ಆಟೋ, ಎಣ್ಣೆ ಎಲ್ಲಾ ರೇಟು. ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಾವೇನು ಕಮ್ಮಿ ಅನ್ನೋ ರೀತಿಯಲ್ಲಿ ಸಿಲಿಂಡರ್ನ ಏಕಾಏಕಿ 50 ರೂಪಾಯಿಯನ್ನ ಜಾಸ್ತಿ ಮಾಡಿಬಿಟ್ಟಿದೆ. ಇದರ ನಡುವೆ ಊಟನೂ ಬೇಡ ಸುಮ್ಮನೆ ಇರೋಣ ಅಂತ ಯೋಚನೆ ಮಾಡ್ತಿದ್ದಂಥ ಜನರಿಗೆ ನೀರು ಕುಡಿಯೋಣ ಅಂತ ಹೋದ್ರೆ ನೀರಿನಲ್ಲೂ ಈಗ ಶಾಕ್ ಅನ್ನ ಕೊಟ್ಟಿದ್ದಾರೆ. ಅಂದರೆ ಪ್ರತಿ ವರ್ಷ ಏಪ್ರಿಲ್ 1ರಿಂದ 3% ನೀರಿನ ದರ ಹೆಚ್ಚಳ ಮಾಡುವ ಜಲಮಂಡಳಿ ಈಗಲೂ ಕೂಡ ಅದನ್ನೇ ಮಾಡ್ತಿದೆ. ಈ ಬಗ್ಗೆ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿಯನ್ನ ಕೊಟ್ಟಿದ್ದು, 3 ಬಾರಿ ಎಲೆಕ್ಟ್ರಿಸಿಟಿ ಖರ್ಚು ಜಾಸ್ತಿ ಆಗಿದೆ, ನಮಗಿದು ಹೊರೆ ಆಗ್ತಿದೆ, ಆದಾಯಕ್ಕಿಂತ ಅಂದ್ರೆ ಬರುವಂತ ಖರ್ಚೆ ಜಾಸ್ತಿ ಇದೆ. ಕಾವೇರಿ 5ನೇ ಹಂತ ಆದಮೇಲೆ ತಿಂಗಳಿಗೆ ಸಾಕಷ್ಟು ಆದಾಯ ಕೊರತೆಯಾಗಿದೆ, ಆದ್ರಿಂದ 3% ಹೆಚ್ಚಳ ಮಾಡಿದ್ದೇವೆ ಅಂತ ನಾಳೆ ಅಧಿಕೃತವಾಗಿ ಘೋಷಣೆ ಮಾಡೋದಾಗಿ ತಿಳಿಸಿದ್ದಾರೆ. ನೀರಷ್ಟೇ ಅಲ್ಲದೆ ಖಾಸಗಿ ಬಸ್ಗಳ ಟಿಕೆಟ್ ರೇಟ್ ಜಾಸ್ತಿ ಮಾಡೋದಕ್ಕೆ ಸಂಘಟನೆಗಳು ಚಿಂತನೆಯನ್ನ ಮಾಡ್ತಿದೆ. ಡೀಸೆಲ್ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಟಿಕೆಟ್ ದರವನ್ನ 15ರಿಂದ 20 ರೂಪಾಯಿ ಏರಿಸೋದಕ್ಕೆ ಈಗ ಮುಂದಾಗ್ತಿದ್ದಾರೆ. ಮೇಡಮ್, ಅಂದ್ರೆ ಒಂದಾದ್ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇದೆ. ರಾಜ್ಯದ ಜನ ಹೆಂಗ್ ಬದುಕೋದು ಈಗ ನಮ್ಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಹೇಳೋರು ಇಲ್ಲ ಕೇಳೋರು ಇಲ್ಲ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಟ್ಯಾಕ್ಸ್ ಆಗ್ತಾ ಇದೆ ಅಂತ ಬಿ ಜೆ ಪಿ ಅವರು ಏನಾದರೂ ಮಾಡ್ತಾರೆ ಅಂದರೆ ಆ ಕಡೆಯಿಂದ ಅವರು ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದರು. ಸೊ ಈ ಸಂದರ್ಭದಲ್ಲಿ ಯಾರಿಗೆ ಹೇಳೋಣ, ಯಾರಿಗೆ ಬಿಡೋಣ, ಯಾರಿಂದ ನಮ್ಮ ಬದುಕುಗಳು ಸರಿ ಹೋಗುತ್ತೆ ಅನ್ನುವಂತಹ ಆಶಾಭಾವನೆ ಇಲ್ಲದೆ ಆಸೆಯ ಕಂಗಳಲ್ಲಿ ನಿರಾಸೆಯ ಛಾಯೆ ಬಿಟ್ಟರೆ ಮತ್ತೇನು ಉಳಿದಿಲ್ಲ. ಯಾಕೆ ಅಂತಂದರೆ ನಾವು ಉಸಿರಾಡುವಂಥ ಗಾಳಿಗೆ ಬಿಟ್ಟರೆ ಪ್ರತಿಯೊಂದಕ್ಕೂ ಕೂಡ ಈಗ ಟ್ಯಾಕ್ಸ್ ಭೂತ ಏರಿಸಿಬಿಟ್ಟಿದ್ದಾರೆ. ಈಗ ಗ್ಯಾರಂಟಿಗಳ ವಿಚಾರಕ್ಕೆ ಬಂದಾಗ ಗ್ಯಾರಂಟಿಗಳಿಂದಾಗಿ ಇವರು ಪ್ರತಿಯೊಂದನ್ನು ಹಿಂಗೆ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಗ್ಯಾರಂಟಿಗಳೇ ಬೇಡ ಬಿಡಪ್ಪ ಅನ್ನೋ ಲೆವೆಲ್ಗೆ ಜನ ಮಾತಾಡುವಂತಹ ಪರಿಸ್ಥಿತಿ ಬಂದಿದೆ. ನಾವು ರಾಜ್ಯದ್ದೇ ಮಾತಾಡೋದಾದರೆ, ಇನ್ನು ಕೇಂದ್ರ ಸರ್ಕಾರದ ವಿಚಾರಕ್ಕೆ ಹೋದರೆ ಅವ್ರು ಕೊಟ್ಟರೆ ಬೋನಸ್ಸು, ಕೊಡಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಇರಬೇಕು. ಯಾಕೆ ಅಂತಂದರೆ ನಮ್ಮನ್ನು ನಾವು ಆಯ್ಕೆ ಮಾಡುವಂಥ ಸರ್ಕಾರಗಳು ಏನಿದೆ ಆ ಸರ್ಕಾರಗಳು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೆ ಇನ್ಯಾರಿಗೆ ಹೇಳೋಣ? ನಾವು ಬೇಲಿನೇ ಎದ್ದು ಹೊಲ ಮೇಯ್ದರೆ ಯಾರಿಗೆ ಹೇಳೋದು? ಹೆತ್ತ ತಾಯಿನೇ ವಿಷ ಉಣಿಸ್ಬಿಟ್ರೆ ಯಾರನ್ನ ಕೇಳೋದು? ಈ ಸಂದರ್ಭದಲ್ಲಿ ಜನರ ಗೋಳು ಹೆಂಗೆ ಅಂತಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ. ಬದುಕ್ರೆ ಸತ್ತರೆ ಸಾಯಿರಿ ಅನ್ನುವಂತಹ ಪರಿಸ್ಥಿತಿ. ಏನೇ ತಗೊಳ್ಳಿ ನೀವು, ಏನೇ ಒಂದು ಹೆಸರು ತಗೊಳ್ಳಿ, ಎಲ್ಲದಕ್ಕೂ ಒಂದು ಟ್ಯಾಕ್ಸು. ಈಗ ನೀರಿನ ಬೆಲೆ ಪ್ರತಿ ಏಪ್ರಿಲ್ 1ನೇ ತಾರೀಕಿಗೆ 3% ಜಾಸ್ತಿ ಮಾಡ್ತಾರೆ BWSSB ಅವರು. ಪರಿಸ್ಥಿತಿ ಚೆನ್ನಾಗಿಲ್ಲ, ಜನರಿಗೆ ತೊಂದರೆ ಆಗ್ತಾ ಇದೆ, ಕಸಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ವಿದ್ಯುತ್ತು ಟ್ಯಾಕ್ಸು, ಎಲ್ಲ ಟ್ಯಾಕ್ಸು. ನಾವ್ಯಾಕೆ ಟ್ಯಾಕ್ಸ್ ಹಾಕೋಣ, ಒಂದು ಸ್ವಲ್ಪ ರಿಲೀಫ್ ಕೊಡೋಣ ಅನ್ನಂಗಿಲ್ಲ. ಇವ್ರು ನಮ್ದು ಒಂದಿರಲಿ ಅಂತ ಅವರು ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ದು ಒಂದಿರಲಿ, ಬಸ್ಸು ಆಯಿತು ನಮ್ಮದು ಒಂದಿರಲಿ, ಸತ್ರ ಸಾಯಲಿ ಜನ ನಮಗೇನಂತೆ ಅನ್ನೋ ಥರದಲ್ಲಿ ಇವ್ರ ಆ್ಯಟಿಟ್ಯೂಡ್ ಇರುವಾಗ ನಾವು ಸುಮ್ಮನೆ ಬಾಯಿ ಬಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇರೋ ಸುದ್ದಿನ ಜನರ ಮುಂದೆ ಇಡಬೇಕಷ್ಟೇ. ಜನ ಮಾತಾಡಲ್ಲ ಪಾಪ, ಒಳ್ಳೆಯವ್ರು ನಮ್ಮ ಜನ, ಅವ್ರಿಗೇನಿದೆ ಎಲ್ಲ ದೊಡ್ಡ ವಿಷಯ ಅಲ್ಲ. ಅವರು ಎಷ್ಟಾದರೂ ಪರವಾಗಿಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ನಾವ್ಯಾಕೆ ಸುಮ್ಮನೆ ಬಾಯಿ ಬಡ್ಕೊಳ್ಳೋದು? ಮುಂದಕ್ಕೆ ಹೋಗೋಣ.